ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು LIC HFLನಲ್ಲಿ ರೀಸ್ನಿಂಗ್ ಕ್ವಶನ್ಸ್ ಯಾವ ಥರ ಬರುತ್ತೆ ಆ ಒಂದು ರೀಸ್ನಿಂಗ್ ಕ್ವಶನ್ ಸ್ಯಾಂಪಲ್ ಕ್ವಶನ್ ಇವತ್ತು ನಾವು ಸಾಲ್ವ್ ಮಾಡೋಣ. ಸೊ ಇವತ್ತು ನಾನು ತೊಗೊಂಡಿರೋ ಒಂದು ಕ್ವಶನ್ ಒಂದು ರೀಸ್ನಿಂಗ್ ಕ್ವಶನ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ 10% ದಟ್ ಈಸ್ AEIJKLOPQ ಸಿಟ್ ಇನ್ 2 ಪ್ಯಾರಲಲ್ ರೋಸ್. ಸೊ ಅಂದರೆ 2 ಪ್ಯಾರಲಲ್ ರೋಸಲ್ಲಿ ಏನು ಮಾಡ್ತಾರೆ, ಕುತ್ಕೋತಾರೆ ಅಂತ. ದೆನ್ I, J, L, O and U sit in a row 1 and face in a south direction. So adadmele whereas A, E, K, P and Q sit in a row 2 face in a north direction but not necessarily in the same order. ಯೂಶ್ವಲಿ ನಾನು ಈ ಥರ ಕೇಳಿದಾಗ ನಾನು ಯಾವ ಥರ ಸಾಲ್ವ್ ಮಾಡ್ತೀನಿ, ಐ ಜಸ್ಟ್ ಒಂದು ರೋನ ಹೇಳ್ಬಿಟ್ಟು, ಸೊ ನಾರ್ತಲ್ಲಿ 5 ಮೆಂಬರ್ಸ್, ಸೌತಲ್ಲಿ 5 ಮೆಂಬರ್ಸ್ ಅಲ್ವಾ. ಸೊ 2 ಪ್ಯಾರಲ್ ರೋಸ್ ಬಂದು ನಾನು 5 ರೋಸ್ನ ಹೇಳ್ಕೊಂಡು, ಸೊ ರೋ 1 ದಟ್ ಈಸ್ ಸೌತ್ ಡೈರೆಕ್ಷನ್, ರೋ 2 ದಟ್ ಈಸ್ ಅ ನಾರ್ತ್ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿಕೊಂಡು, ಸೊ ರೋ 1ಅಲ್ಲಿ ಯಾರ್ಯಾರು ಕುತ್ಕೋತಾರೆ, IJLOU. ಸೊ ನಾನು ಬರ್ಕೋತೀನಿ ದಟ್ ರೋ 1ಅಲ್ಲಿ IJLOU. ಓಕೆ. ಸೊ ನೆಕ್ಸ್ಟ್ ಟೈಮ್ ಇದೆ ವೇರ್ ಆಸ್ AEKPQ ಸಿಟ್ ಇನ್ ರೋ 2, ದಟ್ ಈಸ್ AEKPQ. ಸೊ ನೆಕ್ಸ್ಟ್ ಇವಾಗ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಯಾರು ಯಾವ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಯಾವ ಥರ ಆಗಿದೆ, ಸೊ ಇದನ್ನು ಯಾವ ಥರ ಬರ್ಕೋತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಮ್ಮದು ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ. ಸೊ ನಾನು ಯಾವ ಥರ ಮೆನ್ಷನ್ ಮಾಡ್ಕೋತೀನಿ ಅಂದರೆ, ಸೊ ಜೆ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಟು ದ ಓ. ಸೊ ಹಂಗಂದರೆ ಜೆ ಸಿಟ್ಸ್ ಇಮಿಡಿಯೇಟ್ ಟು ದ ಲೆಫ್ಟ್ ಆಫ್ ಓ. ಸೊ ನೆಕ್ಸ್ಟ್ ಇರೋದು ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ Q ಆ್ಯಂಡ್ D. Only 1 person sit between Q and D. I sits opposite to the person who sits second to the left of K. So I sits opposite to the person who sits second to the left of K. 2 person sits between U and O. 2 person sits between U and O. Neither E nor Q is an immediate neighbor of P. ಅಂದ್ರೆ ಏನು, E ಮತ್ತೆ Q ಇವೆರಡು ನಿಯರ್ ಬೈ ನೇಬರ್ ಯಾವುದು, P ಇರಲ್ಲ. ಸೊ ಐ ಸಾಲ್ವ್ ಲೈಕ್ ದಿಸ್. ಸೊ ಇಮಿಡಿಯೇಟ್ ನೇಬರ್ ಇರಲ್ಲ ಅಂತ ಹೇಳಿ ನಾನು ಈ ಥರ, ದಟ್ ಈಸ್ E ಕೂಡ P ನ ಇಮಿಡಿಯೇಟ್ ನೇಬರ್ ಅಲ್ಲ, Q ಕೂಡ P ನ ಇಮಿಡಿಯೇಟ್ ನೇಬರ್ ಅಲ್ಲ. ಸೊ ಈ ಥರ ಮಾರ್ಕ್ ಮಾಡ್ಕೋತೀನಿ. ಸೊ L ಫೇಸಸ್ Q. ಸೊ E ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ K. ಸೊ E ಮತ್ತು K ನ ಇಮಿಡಿಯೇಟ್ ನೇಬರ್ಸ್ ಅಲ್ಲ, ಮೀನ್ಸ್ ಅಕ್ಕಪಕ್ಕ ಕುತ್ಕೊಳ್ಳಲ್ಲ. ಓಕೆ. ಸೊ ಫಸ್ಟ್ ಇದನ್ನು ಬರ್ಕೋತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ಏನೇನು ಅವ್ರು ಕೊಟ್ಟಿದ್ದಾರಲ್ಲ ಅದನ್ನ ನಾವು ಕರೆಕ್ಟಾಗಿ ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು, ಸೊ ಇಟ್ಸ್ ವೆರಿ ಈಸಿ. ನಂಗೆ ಇವಾಗ ಇದನ್ನು ನೋಡಿ ನಾನು ಸಾಲ್ವ್ ಮಾಡ್ಬೋದು. ಸೊ ಫಸ್ಟಿಗೆ ಏನಿದೆ, ಜೆ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಓ. ಓಕೆ. ಸೊ ಸೌತ್ ಡೈರೆಕ್ಷನ್ ಇರೋದ್ರಿಂದ ಸೊ ಏನಾಗುತ್ತೆ, ಜೆ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಓ. ಹೌದಾ. ಸೊ ಈ ಥರ ಕ್ವಶನ್ಸು ನಮಗೆ ಇಮಿಡಿಯೇಟ್ ಅಂದರೆ ಈ ಥರ ಕೊಟ್ಟಾಗ ಯಾವ ಎಂಡಿಗೆ ಬರ್ಕೋಬೇಕು, ಮಿಡಲಲ್ಲಿ ಬರ್ಕೋಬೇಕು ಅಂತ ಗೊತ್ತಾಗಲಿದ್ರೆ, ಸೊ ಇಟ್ಸ್ ಬೆಟರ್ ಟು ಎಂಡಲ್ಲಿ ಬರ್ಕೊಳ್ಳೋದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬರ್ಕೊಂಡಿದ್ದೀನಿ ಜೆ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಓ ಅಂತ ಬರ್ಕೊಂಡಿದ್ದೀನಿ. ಸೊ ಕೆಲವರು ಅನ್ಬೋದು ನಾರ್ತಲ್ಲಿ, ಯಾಕಂದರೆ ಬಿಕಾಸ್ ಸೌತ್ ಡೈರೆಕ್ಷನ್ ಇರೋದ್ರಿಂದ, ಸೌತ್ ಡೈರೆಕ್ಷನ್ ಇದ್ದಾಗ ರೈಟಲ್ಲಿ ಇರೋದೆಲ್ಲ ಲೆಫ್ಟಿಗೆ ಹೋಗುತ್ತೆ, ಲೆಫ್ಟಲ್ಲಿ ಇರೋದೆಲ್ಲ ರೈಟಿಗೆ ಹೋಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಆಗುತ್ತೆ. ಓಕೆ. ಸೊ ನಾನೇನು ಬರ್ಕೊಂಡೆ ಇವಾಗ, ಜೆ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಓ ಅಂತ ಅಂದ್ಬಿಟ್ಟು. ಹೌದಾ, ದಿಸ್ ಇಸ್ ಸೌತ್ ಡೈರೆಕ್ಷನ್. ಸೊ ನೆಕ್ಸ್ಟ್ ಏನಾಗುತ್ತೆ, ಓ ಕನೆಕ್ಟಿವಿಟಿ ಯಾವುದಿದೆ, ಯು. ಸೊ ಓನ ಇಬ್ಬರು ಜನ ಬಿಟ್ಟು ಯು ಕುತ್ಕೋತದೆ. ಸೊ O sits 2 person between U. 2 person sits between O and U. ಸೊ ಇಲ್ಲಿಗೆ ನಮ್ದೊಂದು ಲೈನೇ ರೆಡಿ ಆಗಿಬಿಡ್ತು. ಆಯಿತಾ. ನೆಕ್ಸ್ಟಿಗೆ ಎಲ್ಲಿ ಬರೋಣ, ಓಕೆ ಐ. ಬಿಕಾಸ್ ಎಲ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಬಟ್ ಐ ಬಗ್ಗೆ ಕೊಟ್ಟರೆ ನಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್. ಸೊ ಗೆಟ್ಸ್ ಟು ದ ಐ. ಸೊ ಇವಾಗ ಏನು ಮಾಡೋಣ, ಡೆಡ್ ಎಂಡಿಂದ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಕೆ ಡೆಡ್ ಎಂಡಲ್ಲಿದೆ ಅಂತ ಅಂದ್ಕೊಂಡ್ರೆ, ಕೆನ ಸೆಕೆಂಡ್ ಲೆಫ್ಟ್ ಅಪೋಸಿಟ್ ಏನಿದೆ, ಐ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಉಳಿಯೋದೇನಪ್ಪ, ಇಲ್ಲಂದರೆ ಬರೀ ಎಲ್ ಉಳಿಯೋದು. ಎಲ್ ಅಂದರೆ ಎಲ್ ಅಪೋಸಿಟ್ ಏನಿದೆ, ಕ್ಯೂ ಇದೆ. ಹೌದಾ. ಸೊ ಕ್ಯೂನ 1 ಬಂದುಬಿಟ್ಟು ಇ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ, ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಇ ಈಸ್ ನಾಟ್ ಎ ಇಮಿಡಿಯೇಟ್ ನೇಬರ್ ಆಫ್ ಕೆ. ಸೊ ಬಟ್ ಏನಾಯಿತು, ಇಲ್ಲಿ ಇಮಿಡಿಯೇಟ್ ನೇಬರ್ ಕೆ ಬಂದುಬಿಡ್ತು. ಸೊ ದಿಸ್ ಈಸ್ ರಾಂಗ್ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಮೆಥಡ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಏನು ಮಾಡ್ತೀನಿ, ಅಗೇನ್ ಐ ಟೇಕ್ ಅ ಲೈನ್. ಆಯಿತಾ. ಸೊ ಆಲ್ಮೋಸ್ಟ್
ಎಲ್ಲ ಕಡೆ ಕರೆಕ್ಟ್ ಆಗಿತ್ತು. ಯಾವಾಗ ಕ್ಯೂ ಮತ್ತು ಇ ನಾವು ಮೆನ್ಷನ್ ಮಾಡಿ ಅಲ್ಲಿ ರಾಂಗ್ ಆಗೈತಲ್ವ, ಸೊ ಅಲ್ಲಿವರೆಗೂ ಐ ಥಿಂಕ್ ಇಟ್ಸ್ ಅ ಕರೆಕ್ಟ್ ಓನ್ಲಿ, ಕರೆಕ್ಟ್ ಆಗಿದೆ. ಅದ್ರ ಮುಂದ್ಗಡೆ ನಾವು ಚೇಂಜಸ್ ಮಾಡಬೇಕು ಇವಾಗ. ಓಕೆ, ಸೊ ಸೇಮ್ ಜೆ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಓನ ಎಡ್ಬಿಟ್ಟು ಯು. ಸೊ ನಾವೇನು ಮಾಡಿದ್ವಿ ಲಾಸ್ಟ್ ಟೈಮ್, ಕೆ ಇಲ್ಲಿಗೆ ತೊಗೊಂಡು ಐನ ಇಲ್ಲಿ ಬರ್ಕೊಂಡಿದ್ವಿ. ಸೊ ಲೆಟ್ಸ್ ಚೇಂಜ್ ಇಟ್. ಸೊ ಇವಾಗ ಕೆನ ಒಂದು ಸ್ಟೆಪ್ ಇಲ್ಲಿ ತೊಗೊಂಡು ಕೆನ ಸೆಕೆಂಡ್ ಲೆಫ್ಟ್ ಅಪೋಸಿಟ್ ಐ ಇದೆ ಅಂತ ಮೆನ್ಷನ್ ಮಾಡೋಣ. ಸೊ ಲೆಟ್ಸ್ ಐ ಮುಂಚೆ ನಾವು ಇಲ್ಲಿ ಮೆನ್ಷನ್ ಮಾಡಿದ್ವಿ, ಹೌದಾ? ಇವಾಗ ಇಲ್ಲಿ ಮೆನ್ಷನ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಎಲ್ಲಿ ಉಳಿದಿರೋ ಪ್ಲೇಸ್ ಇದೊಂದೇ ಉಳಿಯುತ್ತೆ. ದೆನ್ ಎಲ್ನ ಅಪೋಸಿಟ್ನಾಗುತ್ತೆ ಕ್ಯೂ ಬರುತ್ತೆ, ಕ್ಯೂನ ಒಂದು ಪ್ಲೇಸ್ ಬಿಟ್ಬಿಟ್ಟು ಇ ಬರುತ್ತೆ. ಸೊ ಈಗ ಇ ಮತ್ತು ಕೆ ಇಮಿಡಿಯೇಟ್ ನೇಬರ್ಸ್ ಅಲ್ಲ. ನಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟರೆ ಪಿ ಈಸ್ ನಾಟ್ ಎ ಇಮಿಡಿಯೇಟ್ ನಂಬರ್ ಆಫ್ ಇ ಆ್ಯಂಡ್ ಕ್ಯೂ. ಸೊ ಪಿ ಇಲ್ಲಿ ಮಾತ್ರ ಪಕ್ಕ ಬರಲ್ಲ, ಸೊ ಪಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಉಳಿದೋರೋದೇನು, ಇಲ್ಲೆಲ್ಲ ಫಿಲ್ಲಪ್ ಆಯಿತು ಸೌತ್ ಡೈರೆಕ್ಷನ್, ನಾರ್ತ್ ಡೈರೆಕ್ಷನಲ್ಲಿ ಎ ಮಾತ್ರ ಉಳಿತು. ಸೊ ಇವಾಗ ನೋಡಿ ಜೆ ಎಸ್ ಎಸ್, ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. ಜೆ ಎಸ್ ಎಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಓ, ಕ್ಯೂನ ಒಂದು ಬಿಟ್ಟು ಎ ಇದೆ, ಹೌದಾ? ಐನ ಅಪೋಸಿಟ್ ಕೆ ಸೆಕೆಂಡ್ ಲೆಫ್ಟ್ ಇದೆ, ಎಸ್. 2 people are sitting between U and O, that is also right. And P is not immediate number of E and Q, yes, right. L is opposite of Q, right. E is not clear, E is not immediate number of K. So ಇವಾಗ ಎಲ್ಲ ಕೊಟ್ಟಿರೋ ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದೇ ಥರ LIC-HFLನಲ್ಲಿ ನಿಮಗೆ ರೀಸನಿಂಗ್ ಕ್ವಶನ್ಸು ಬರುತ್ತೆ. ದಿಸ್ ಇಸ್ ಒಂದು ಸ್ಯಾಂಪಲ್ ಕ್ವಶನ್. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ, ಇನ್ಫಾರ್ಮೇಷನ್ಗಾಗಿ ನಮ್ಮ ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.